ಮಯು, ಇದಕ್ಕೆಲ್ಲ ಯಾರಾದ್ರೂ ಅಳ್ತಾರ? ಸಾರಿ ಶೌರ್ಯ, ಇದಕ್ಕೆಲ್ಲ ಕಾರಣ ನಾನೇ. ಇದೆಲ್ಲ ನನ್ನಿಂದಾನೇ ಆಗ್ತಾ ಇರೋದು. ನಿನ್ನಿಂದ? ಇವಾಗ ಏನಾಯ್ತು ಅಂತ ನೀನು ಬ್ಲೇಮ್ ಮಾಡ್ಕೋತಾ ಇದೆಯಾ? ನೀವು ನನ್ನನ್ನು ಮದುವೆ ಆಗಿದ್ದಕ್ಕೆ ಅಲ್ವಾ ಅತ್ತೆ ನಿಮ್ಮನ್ನ ಈ ಥರ ಟ್ರೀಟ್ ಮಾಡ್ತಿರೋದು? ಯಾಕಾಗಂತ್ಯ? ನಾನು ದೊಡ್ಡವನಾದರೂ ಅಮ್ಮ ನನ್ನನ್ನು CO ಮಾಡದೆ ಭೂಪತಿಗೆಲ್ಲ ಕೊಡ್ತಾ ಇದ್ದಾರೆ ಅಂತ ಬೇಜಾರ? ದಟ್ಸ್ ಓಕೆ. ಭೂಪತಿಗೆ ನನಗಿಂತ ಕೆಪಾಸಿಟಿ ಇದೆ. ಆ್ಯಂಡ್ ಎ ಪೊಸಿಷನ್ಗೆ ಭೂಪತಿನೇ ಮೋಸ್ಟ್ ಎಲಿಜಿಬಲ್ ಒನ್. ಅದರಲ್ಲೆಲ್ಲ ಏನಿದೆ? ಇಲ್ಲ ಶೌರ್ಯ, ಭೂಪತಿಗೆಲ್ಲ ಸಿಗ್ತದೆ ಅಂತ ನನಗೇನು ಬೇಜಾರಿಲ್ಲ. ನೀವು 4 ಜನ ಮಕ್ಕಳಲ್ಲಿ ಬಿಸ್ನೆಸ್ನ ಯಾರಾದರೂ ನೋಡ್ಕೊಳ್ಳಿ, ನನಗೆ ಖುಷಿನೇ. ಆದರೆ ಅವನಿಗೆ ಸಿಗ್ತಾ ಇರೋ ಪ್ರೀತಿ ಮರ್ಯಾದೆ ನಿಮಗೆ ಸಿಗ್ತಾ ಇಲ್ವಲ್ಲ, ಅದೇ ನನಗೆ ಸಂಕಟ ಆಗ್ತಾ ಇರೋದು. ಏನು ಮಾಡೋದು ಹೇಳು? ಅಮ್ಮನ ಮನಸ್ಸು ಬದಲಾಗೋವರೆಗೂ ನಾವು ಕಾಯ್ಬೇಕಲ್ವಾ? ಬೇರೆ ಏನು ಆಪ್ಷನ್ ಇದೆ? ಆಪ್ಷನ್ ಇತ್ತು. ನೀವು ಭೂಪತಿ ಥರ ಅತ್ತೆ ತೋರಿಸಿದ ಹುಡುಗಿನ ಮದುವೆ ಆಗಿದ್ದಿದ್ರೆ ಈ ಸಮಸ್ಯೆನೇ ಇರ್ತಾ ಇರಲಿಲ್ಲ. ಆವಾಗ ಅಧಿಕಾರ ಸಿಗ್ತಾಯಿತ್ತು, ನನಗೆ ನನ್ನ ಮಯು ಸಿಗ್ತಾ ಇದ್ಲ, ಅವಳ ಪ್ರೀತಿ ಸಿಗ್ತಾಯ್ತಾ? ನಂಬಿಕೆ ಕಳ್ಕೊಬೇಡ ಮಯು. ಎಷ್ಟೇ ಆದರೂ ಅವ್ರು ನಮ್ಮಮ್ಮ. ಒಂದಲ್ಲ ಒಂದಿನ ಹಳೆ ಸಿಟ್ಟನೆಲ್ಲ ಮರೆತು ನಮ್ಮನ್ನೆಲ್ಲ ಆಕ್ಸೆಪ್ಟ್ ಮಾಡ್ಕೋತಾರೆ. ನಿನ್ನ ಪೃಥ್ವಿನ ಶರ್ಲಿನ ಮನ್ಸಾರೆ ಪ್ರೀತಿಸೋ ದಿನ ಬಂದೇ ಬರುತ್ತೆ. ಬಟ್ ಅಲ್ಲಿವರೆಗೂ ನಾವೆಲ್ಲ ತಾಳ್ಮೆಯಿಂದ ಕಾಯ್ಬೇಕಷ್ಟೆ.